ಅವರಿಗೆ ಡಿಸ್ಟಿಂಕ್ಷನ್ ಕೊಟ್ಟಿರುವಂತಹ ವಿದ್ಯಾರ್ಥಿನಿಯರು ಇವರೇನಾದ್ರೂ ಉತ್ತಮವಾದಂಥ ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ತಗೊಳ್ಳೋದಕ್ಕೆ ಬೇಕಾದ್ರೆ IAS KS ಈ ಥರದ್ದು ಏನಾದರೂ ಎಕ್ಸಾಮ್ಸ್ ತಗೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿದ್ದೇ ಆದಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ನಿಜವಾಗ್ಲೂ ಅವ್ರಿಗೆ ಸಿಗಬೇಕಾಗಿರುವಂಥ ಎಲ್ಲ ರೀತಿಯಂಥ ಸಹಕಾರವನ್ನು ಕೊಡ್ತೀವಿ ಅಂತ ಈ ವೇದಿಕೆ ಮೂಲಕ ನಮ್ಮ ಆಡಳಿತ ಮಂಡಳಿಯವರು ತಿಳಿಸ್ತಾ ಇದ್ದಾರೆ. ಲಕ್ಷ್ಮಣಗೌಡ ಸರ್ ಅವರಿಗೆ ನಿಜವಾಗ್ಲೂ ಆತ್ಮೀಯವಾದಂತಹ ಅಭಿನಂದನೆಗಳು. ನೋಡಿ, ಶಿಸ್ತು ಮತ್ತೆ ಗುರು ಹಿರಿಯರ ಬಗ್ಗೆ ಗೌರವಯುತವಾಗಿ ನಡ್ಕೊಳ್ಳೋದು ನಿಮ್ಮ ಒಂದು ಸಂಸ್ಕಾರದ ಒಂದು ಭಾಗ ಆಗಬೇಕು. ಜೀವನದಲ್ಲಿ ಅದನ್ನ ನೀವು ಸದಾ ರೂಢಿಸ್ಕೊಳ್ಬೇಕು ಅಂತ ಈ ಒಂದು ನೀತಿ ಮಾತನ್ನ ನಿಮಗೆ ಹೇಳ್ತಾ, ಈ ಶಾಲೆಯಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಶಿಸ್ತಿಗೆ ಹೆಸರುವಾಸಿ ಆಗಿರಬೇಕು. ಅದೇ ರೀತಿ ತಮ್ಮ ಗುರುಗಳಿಗೆ, ಗುರು ಹಿರಿಯರಿಗೆ, ತಂದೆ ತಾಯಿಗಳಿಗೆ ಫಸ್ಟು ಗೌರವಿಸುವುದನ್ನ ಕಲಿಬೇಕು. ಅದು ನಿಮ್ಮ ಮೊದಲ ಸಂಸ್ಕೃತಿ. ನಿಮಗೆ ಆಗ್ಬೇಕಾದಂತ ಮೊದಲನೇ ಪಾಠ ಆ ಸಂಸ್ಕಾರ ಆಗಬೇಕು. ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ಗೌರವ ಕೊಡ್ತಕ್ಕಂಥ ಒಂದು ಸಂಸ್ಕಾರ ನಿಮ್ಮಲ್ಲಿ ಮೊದಲು ಬೆಳೆದು ಬರಬೇಕು. ಅದು ಇವತ್ತಿನ ಸಮಾರಂಭದಲ್ಲಿ ಎದ್ದು ಕಾಣ್ತಾ ಇತ್ತು. SSLC ಆದಮೇಲೆ ಮಕ್ಕಳ ಆಯ್ಕೆ ಎರಡು ವಿಧದಲ್ಲಿ ಹೋಗ್ತದೆ. ಒಂದು ಸೈನ್ಸ್ ಕಡೆಗೆ, ಮತ್ತೊಂದು ಆರ್ಟ್ಸು, ಮತ್ತಿನ್ನೊಂದು ಕಾಮರ್ಸ್ ಕಡೆಗೆ. ಬಹುತೇಕ ವಿದ್ಯಾರ್ಥಿಗಳು ಸೈನ್ಸ್ ಕಡೆಗೆ ತಮ್ಮ ಒಲವನ್ನು ತೋರಿಸ್ತಾರೆ. ಆದರೆ ಆರ್ಟ್ಸ್ ಕಡೆಗೆ ಒಲವನ್ನ ಸ್ವಲ್ಪ ಕಡಿಮೆ, ಕನ್ನಡ ಭಾಷೆಯ ಪ್ರೌಢಿಮೆ ಇರ್ಬೋದು, ಇಂಗ್ಲಿಷ್ ಭಾಷಾ ಪ್ರೌಢಿಮೆ ಇರ್ಬೋದು, ಇವನ್ನೆಲ್ಲ ಬೆಳೆಸ್ಕೊಳ್ಳೋದಕ್ಕೆ ನಿಮಗೆ ಅವಕಾಶಗಳಿರ್ತದೆ. ಏನು ಮುಂಬರ್ತಕ್ಕಂಥ ನಿಮ್ಮ ಮುಂದಿನ ದಿನಮಾನಗಳಲ್ಲಿ ನೀವು ನಿಮ್ಮ ವಿದ್ಯಾಭ್ಯಾಸವನ್ನ IAS ಕಡೆಗೆ ಕೇಂದ್ರೀಕರಿಸ್ಬೋದು, IPS ಕಡೆಗೆ ಕೇಂದ್ರೀಕರಿಸ್ಕೋಬೋದು. ಹಾಗೆ ಆಟೋಟಗಳಲ್ಲಿ, ಕ್ರೀಡಾ ಕೌಶಲ್ಯಗಳಲ್ಲಿ ನೀವು ಬೆಳೆಸ್ಕೋಬೋದು. ಸಾಂಸ್ಕೃತಿಕ ರಂಗದಲ್ಲಿ ನೀವು ಬೆಳೆಸ್ಕೋಬೋದು. ಇದಕ್ಕೆಲ್ಲ ಸಾಕಷ್ಟು ಅವಕಾಶಗಳು ಈ ಆರ್ಟ್ಸ್ ವಿಭಾಗದಲ್ಲಿ ಮಾತ್ರ. ಇದಕ್ಕೆ ಒಂದು ನಿಮ್ಮ ಪ್ರತಿಭೆಗಳನ್ನು, ಎಕ್ಸ್ಟ್ರಾ ನಿಮ್ಮಲ್ಲಿರ್ತಕ್ಕಂಥ ಕಲೆಗಳನ್ನು ವ್ಯಕ್ತಪಡಿಸಲಿಕ್ಕೆ, ಆ ಕಡೆಗೆ ಗಮನ ಹರಿಸಲಿಕ್ಕೆ ಹೆಚ್ಚಿನ ಸಮಯ ನಿಮಗೆ ಸಿಗ್ತದೆ. ನಮ್ಮಲ್ಲಿ ಇರ್ತಕ್ಕಂಥ ಉಪನ್ಯಾಸಕ ವೃಂದ ಕೂಡ ನಿಮ್ಮನ್ನು ಆ ನಿಟ್ಟಿನಲ್ಲಿ ಮಾರ್ಗದರ್ಶನ ತೋರಿ ತಾವೆಲ್ಲರೂ ಕೂಡ ಮುಂದೆ ಸಮಾಜದಲ್ಲಿ ಉತ್ತಮವಾದಂಥ ಪ್ರಜೆಗಳಾಗಿ ಒಂದು ನವಭಾರತವನ್ನ ನಿರ್ಮಿಸುವಂತ ಸಂಕಲ್ಪ ತಮ್ಮಲ್ಲಿ ಪ್ರಥಮ PUCಗೆ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನು ಉತ್ತಮ ಮಾರ್ಗದರ್ಶನವನ್ನ ನಮ್ಮ ಶಾಲೆಯ ಉಪನ್ಯಾಸಕರು ಮತ್ತೆ ನಾವೆಲ್ಲ ಆಡಳಿತ ಬಂದಿದ್ದೇವೆ, ನಾವೆಲ್ಲರೂ ಕೂಡ ನಿಮ್ಮನ್ನ ಉತ್ತಮ ರೀತಿಯಲ್ಲಿ ಮಾರ್ಗದರ್ಶನ ಕೊಟ್ಟು ಸಮಾಜದ ಮುಖ್ಯವಾಹಿನಿಗೆ ನಿಮ್ಮನ್ನ ಕತ್ತರುವಲ್ಲಿ ಯಶಸ್ವಿಯಾದ ಪಾತ್ರವನ್ನ ನಾವು ವಹಿಸ್ತೇವೆ. ಸೆಕೆಂಡ್ PUC ವಿದ್ಯಾರ್ಥಿಗಳು ನಿಮ್ಗೆ ಹೇಳ್ತಾ ಇರುವಂತದ್ದು, ಬನ್ನಿ ಬೆರೆತು ಕಲಿತು ಬೆಳೆಯೋಣ. ಅಂದ್ರೆ ಅದ್ಭುತವಾದಂತಹ ವಿದ್ಯಾಸಂಸ್ಥೆಯನ್ನ ನೀವೆಲ್ಲರೂ ಸಹ ಆಯ್ಕೆ ಮಾಡ್ಕೊಂಡಿದ್ದೀರಾ. ಬೆಳೆಯೋದಕ್ಕೆ ಇದೊಂದು ಉತ್ತಮವಾದಂತಹ ವೇದಿಕೆ ನಮ್ಮ ವಿದ್ಯಾಸಂಸ್ಥೆ. ಇಲ್ಲಿ ಈ ಸಂಸ್ಥೆಯನ್ನ ನಂಬಿ ಬಂದವರಿಗೆ ಯಾವತ್ತಿಗೂ ಸಹ ಕೇಡಾಗೋದಿಲ್ಲ. ಯಾಕೆ ಅಂತಂದ್ರೆ ಅನ್ನದಾನವನ್ನ ಮಾಡೋದ್ರ ಮೂಲಕ ಅಕ್ಷರ ದಾಸೋಹವನ್ನ ಮಾಡ್ತಾ ಇರುವಂತಹ ಅದ್ಭುತವಾದಂತಹ ಸಂಸ್ಥೆ ನಮ್ಮ ಶ್ರೀ ಆಂಜನೇಯ ಸ್ವಾಮಿ ಗ್ರಾಮಾಂತರ ವಿದ್ಯಾವರ್ಧಕ ಸಂಸ್ಥೆ. ಇಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಸಹ ಮುಂದಿನ ದಿನಗಳಲ್ಲಿ ನಮ್ಮ ವಿದ್ಯಾಸಂಸ್ಥೆಗೆ ಅತ್ಯುತ್ತಮವಾದಂತಹ ವಿದ್ಯಾಭ್ಯಾಸವನ್ನ ಪಡ್ಕೊಳ್ಳೋದ್ರ ಮೂಲಕ ನಿಮ್ಮ ಏನೇ ಸಮಸ್ಯೆಗಳಿದ್ರು ಸಹ ನಿಮ್ಮ ಉಪನ್ಯಾಸ ಕೊಡುವುದವರಿಗೆ ನಮ್ಗೆಲ್ಲರಿಗೂ ಸಹ ತಿಳಿಸೋದ್ರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರೋಪಾಯಗಳನ್ನ ಕಂಡುಕೊಳ್ತಾ ಅವತ್ತಿನ ಸಮಸ್ಯೆಗಳನ್ನ ಒಂದೇ ನೀವೆಲ್ಲರೂ ಸಹ ಬಗೆಹರಿಸ್ಕೊಳ್ಳಿ. ನಾವೆಲ್ಲರೂ ಸಹ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸದಾ ಸಿದ್ಧರಾಗಿರ್ತೇವೆ.
ಜೊತೆಗೆ ನಿಮ್ಮೆಲ್ಲರ ಶ್ರಮ ಅತ್ಯುತ್ತಮವಾಗಿ ಇರಬೇಕಾಗುತ್ತೆ. ಸ್ವಲ್ಪ ವಿದ್ಯಾಸಂಸ್ಥೆಗೆ ಒಂದು ಅತ್ಯುತ್ತಮವಾದ ಹೆಸರನ್ನು ಬರೋದಕ್ಕೆ ಸಾಧ್ಯ ಆಗಿರುವಂತದ್ದು ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ಏನಾದ್ರು ಸಾಧನೆ ಮಾಡ್ತೀನಿ ಅನ್ನುವಂತಹ ಛಲ ನಿಮ್ಮಲ್ಲಿ ಇರಬೇಕಾಗುತ್ತೆ. ಇದಕ್ಕಿಂತ ಹಿಂದಿನ ಬ್ಯಾಚ್ಗಳಲ್ಲಿ ನಮಗೆ ಒಂದು 4 ಜನ ಡಿಸ್ಟಿಂಕ್ಷನ್ಸ್ ಬಂದಿದ್ರು. ಆ ವಿದ್ಯಾರ್ಥಿಗಳಿಗೆ ಇನ್ನೂ ಸಹ ನಾವು ಸನ್ಮಾನ ಮಾಡಿಲ್ಲ. 100% ನಾವು ಮುಂದಿನ ದಿನಗಳಲ್ಲಿ ಅವ್ರನ್ನೂ ಸಹ ನಮ್ಮ ವಿದ್ಯಾಸಂಸ್ಥೆಗೆ ಆಹ್ವಾನಿಸುವ ಮೂಲಕ ಅವರನ್ನು ಸಹ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಳ್ತೇವೆ. ನೀವು ಸಹ ಮುಂದಿನ ದಿನಗಳಲ್ಲಿ ಈ ವಿದ್ಯಾರ್ಥಿಗಳ ಹಾದಿಯಲ್ಲಿ ನಡೀತಾ ನೀವು ಉತ್ತಮವಾದ ಸಾಧನೆಯನ್ನ ಮಾಡ್ತಾ ನಮ್ಮ ವಿದ್ಯಾಸಂಸ್ಥೆಗೆ ಅತ್ಯುತ್ತಮವಾದ ಫಲಿತಾಂಶವನ್ನು ತಂದುಕೊಟ್ಟು ನಮ್ಗೆ ಒಂದು ಉತ್ತಮವಾದ ಹೆಸರನ್ನ ತಂದುಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಎಲ್ಲ ಹಿರಿಯರ ಹಾದಿಯಲ್ಲಿ ಸನ್ನಡತೆಯಲ್ಲಿ ನಡೆಯಿರಿ ಅಂತ ಹೇಳ್ತಾ ನಾನು ಈ